places are often overlooked in the hustle of cities and towns. Here, education is a luxury, not a given. Many children lack the basic facilities needed to learn and grow. At Ozone, we believe that education is a fundamental right and we are committed to making a difference. This is why Ozone Experiential Events curated the Learn and Lead initiative to make a profound difference. We are here in this community to bring hope and opportunity. We are not just providing educational materials, we are also sharing our knowledge and resources. When we create possibilities, we give every child access to education and extracurricular activities like sports, art, music and dance. ನಾನು ಇದೇ ಮಾರುತಿ ಶಾಲೆಯಲ್ಲಿ LKG ಇಂದ ಟು 7th ವಿದ್ಯಾಭ್ಯಾಸ ಮಾಡಿ ಈಗ ಲಾಯರಾಗಿ ವೃತ್ತಿ ಸಲ್ಲಿಸ್ತಾ ಇದ್ದೀನಿ. ಇದೊಂದು ಗ್ರಾಮೀಣ ಪ್ರದೇಶವಾಗಿದ್ದು ಈ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಉತ್ತಮವಾದ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ಒಬ್ಬ 3 ಮಹಾನ್ ವ್ಯಕ್ತಿಗಳು ಯೋಚನೆ ಮಾಡಿ ಅವರ ಶಕ್ತಿ ಮೀರಿ ಈ ಒಂದು ಮಾರುತಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಈಗ ಇನ್ನೊಂದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಕೆಲವೊಂದು ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗ್ತದೆ. ಕಾರಣ ಏನು ಅಂದರೆ ಇಲ್ಲೊಂದು ಬೇಸಿಕ್ ಎಮ್ಯುನಿಟೀಸ್ ಏನಿದೆ, ಟಾಯ್ಲೆಟ್ ಇರ್ಬೋದು, ಶಾರ್ಟೇಜ್ ಆಫ್ ಕ್ಲಾಸ್ ರೂಮ್ಸ್ ಇರ್ಬೋದು, ಇದೆಲ್ಲ ಇರೋದ್ರಿಂದ ಇಲ್ಲಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಸೋದು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಸುಮಾರು 40 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರುವಂಥ ಈ ಶಾಲೆ ಇನ್ನೂ ಮುಂದುವರಿಸ್ಕೊಂಡು ಹೋಗಿ ಶತಮಾನಗಳ ಕಾಲ ವಿದ್ಯಾಭ್ಯಾಸ ನೀಡುವಂಥ ಸ್ಥಾನ ಆಗಬೇಕು. A school that started on May 29, 1988 with just 3 teachers and 33 kids began with only an attendance register. Today, the government provides daily meals and textbooks, but much more is needed. ಈ ಶಾಲೆ ಶ್ರೀ ಮಾರುತಿ ಅನುದಾನಿತ ಕನ್ನಡ ಹಿರಿಯ ಶಾಲೆ ಮುರುಗಮಲ್ಲ. ಇದು ಗ್ರಾಮಾಂತರ ಪ್ರದೇಶದಲ್ಲಿರೋದ್ರಿಂದ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಮಕ್ಕಳು, ಬಡವರ ಮಕ್ಕಳು, ಅವರ ಒಂದು ತೂಟಕ್ಕೂ ಪರದಾಡ್ತಕ್ಕಂಥ ಮಕ್ಕಳು ಬರ್ತಾಯಿದ್ದಾರೆ. ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇರೋದ್ರಿಂದ ಇಡೀ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಅನುದಾನಿತ ಶಾಲೆಗಳಲ್ಲೇ 100ರ ಮೇಲೆ ಏನು ಮಕ್ಕಳ ಸಂಖ್ಯೆ ಇದೆ ಅಂತಂದರೆ ಅದು ನಮ್ಮ ಶಾಲೆಯಲ್ಲಿ ಮಾತ್ರ. ಯಾಕಂದರೆ ಇಲ್ಲಿ ಉತ್ತಮವಾದ ಶಿಕ್ಷಣ ನಾವು ನೀಡ್ತಾ ಇದ್ದೀವಿ. ಆದರೆ ಕೆಲವಾರು ಮೂಲಸೌಕರ್ಯಗಳ ಕೊರತೆಯಿಂದ ಸ್ವಲ್ಪ ಇದಾಗ್ತಾ ಇದೆ. ನನಗಿಬ್ಬರು ಮಕ್ಕಳು, ಇವನು ದೊಡ್ಡವನು, ಚಿಕ್ಕವನು ಖಾಲಿದಂದು, ಅವನು ಸ್ಕೂಲ್ಗೆ ಬರ್ತಾ ಇದ್ದಾನೆ. ಇವನು 3ನೇ ಕ್ಲಾಸು, ಅವನು 2ನೇ ಕ್ಲಾಸು. ಮಕ್ಕಳದು ಅಮ್ಮಂದೆಲ್ಲ ನಾನೇ ನೋಡ್ಕೊತಾ ಇರೋದು. ನಾನು ಕಷ್ಟಪಡೋಕೆ ಹೋಗೋದು, ಮಕ್ಕಳಿಗೆ ನೋಡ್ಕೊಳ್ಳೋದು. ಇವ್ರಿಗೆ ಸ್ಕೂಲ್ಗೆ ಪ್ರಾಬ್ಲಮ್ ಎಲ್ಲ ಏನಾಗ್ದೇನೋ ನಂದೇ ಜವಾಬ್ದಾರಿ. ಜಾಸ್ತಿ ನೀವು ಬುಕ್ಸು ಅದಿದೆ ಎಲ್ಲ ಹೇಳಿದೆ ನನಗೆ ಒಂದೇ ಸರಿ ತಗ್ಸ್ಕೊಳಕ್ಕಾಗಲ್ಲ ಸರ್. ಯಾಕಂದರೆ ನನಗೆ 2 ದಿವಸ ಮೈ ಹುಷಾರಿದೆ, 2 ದಿವಸ ಮೈ ಹುಷಾರಿರಲ್ಲ. ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನ್ನ ಮುಂದೆಗೆ ಮಕ್ಕಳಿಗೆ ಚೆನ್ನಾಗಿ ಓದಿಸ್ತೀವಿ ಸರ್. ಈಗ ತಾವು ಏನು ಓಝೋನ್ ಇಂಕ್ ಅಂತಕ್ಕಂಥ ತಮ್ಮ ಸಂಸ್ಥೆಯಿಂದ ಬೆಂಗಳೂರಿಂದ ಬಂದು ನಮ್ಮ ಶಾಲೆಗೆ ಈ ಥರ ಸಹಾಯ ಮಾಡ್ತಾ ಇರೋದು, ಧನ ಸಹಾಯ ಮಾಡೋದು, ಇದು ಮಾಡ್ತಾ ಇರೋದು, ಸಮವಸ್ತ್ರ ವಿತರಣೆ ಮಾಡ್ತಾ ಇರೋದು, ಮತ್ತು ನಮ್ಮ ಶಾಲೆಗೆ ಇನ್ನು ಮುಂದೆ ತಾವು ಮಾಡ್ತೀರಂತ ಆಶ್ವಾಸನೆ ಕೊಟ್ಟಿರೋದು ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ನಾವು ಮತ್ತೊಮ್ಮೆ ಓಝೋನ್ ಇಂಕ್ ಇದಕ್ಕೆ ಹೃತ್ಪೂರ್ವಕ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ, ನಮ್ಮ ಆಡಳಿತ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಾನು ದೊಡ್ಡಗಾದ್ಮೇಲೆ ಮಿಲಿಟ್ರಿ ಮ್ಯಾನ್ ಆಗ್ತೀನಿ, ಲಾಯರ್ ಆಗತ್ತೇನೆ, ಇಂಜಿನಿಯರ್ ಆಗ್ತೀನಿ, ಕ್ರಿಕೆಟರ್ ಆಗ್ತೀನಿ, ಡಾಕ್ಟರ್ ಆಗುತ್ತೇನೆ, ಕ್ರಿಕೆಟರ್ ಆಗ್ತೀನಿ, ಲಾಯರ್ ಆಗ್ತೀನಿ, ಸಿಂಗರ್ ಆಗ್ತೀನಿ, ಡಾಕ್ಟರ್, ಇಂಜಿನಿಯರ್, ಮಿಲಿಟ್ರಿ ಪೊಲೀಸ್ ಆಗ್ತೀನಿ. Education is our priority, but for many around the world, priorities are shaped by economic challenges and the struggle to survive. Early access to education can change lives. What if we could change that by taking a small step towards education they deserve? Let's build awareness about the importance of education for all and support those who cannot afford or access it. Join us in this journey for quality education. Together, we can make a greater impact. Take a step forward today. Let's make a difference together.